ಈ ವಿಡಿಯೋದ ಮೇನ್ ಪಾಯಿಂಟ್ ಏನು ಅಂದ್ರೆ, ಈ 5 ಟಿಪ್ಸ್ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನಿಮಗೆ 3 ತಿಂಗಳಲ್ಲಿ ಬರೋ ಬಾಡಿಗೆ 3 ವರ್ಷ ಆಗುತ್ತೆ. ಅಷ್ಟರಲ್ಲಿ ನೀವು ಇಂಪ್ರೆಸ್ ಮಾಡಬೇಕು ಅನ್ಕೊಂಡಿರೋ ಹುಡುಗಿಗೆ ಮದುವೆ ಆಗಿ ಮಕ್ಕಳಾಗಿರುತ್ತೆ. ಹುಡುಗಿ ಬಿಟ್ಟು ಹೋದ ತಕ್ಷಣ ಅಳ್ತಾ ಕೂತ್ಕೊಳ್ಳೋನು ನಮ್ಮ ಸಂಘದಲ್ಲಿ ಇರಬಾರ್ದು ಅಂತ ಕಾನೂನೇ ಇದೆ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಈ 5 ವಿಷಯ ಕಾಮನ್ ಆಗಿ ಎಲ್ರಿಗೂ ಅಪ್ಲೈ ಆಗುತ್ತೆ. ಲೈಕ್ ಫ್ಯಾಟ್ ಲಾಸ್, ಮಸಲ್ ಗೇನ್, ಇಂಟರ್ಮೀಡಿಯೇಟ್, ಬಿಗಿನರ್ಸ್ ಎಲ್ರಿಗೂ ಅಪ್ಲೈ ಆಗುತ್ತೆ. ಇದು ಸೈಂಟಿಫಿಕಲಿ ಫ್ಯಾಕ್ಟ್. ಇದೆಲ್ಲ ಹೇಳಿದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ಬೋನಸ್ ಟಿಪ್ ಕೂಡ ಕೊಡ್ತೀನಿ, ಸೊ ದಟ್ ನಿಮ್ ಟ್ರಾನ್ಸ್ಫಾರ್ಮೇಶನ್ ಈಸಿಯಾಗಿ ಆಗುತ್ತೆ. ಸೊ ವಿಡಿಯೋ ಯಾರು ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. Start sound. Running. 61 by 1. Take 1. Clap. Action. ಟಿಪ್ ನಂಬರ್ 1, 6 to 15 ರೆಪ್ ಫಾರ್ ದ ಮೋಸ್ಟ್ ಆಫ್ ದ ಪಾರ್ಟ್. ಟ್ರೈನಿಂಗ್ ಅಲ್ಲಿ ಟೋಟಲ್ 3 ತರ ಇದೆ: ಸ್ಟ್ರೆಂತ್ ಟ್ರೈನಿಂಗ್, ಹೈಪರ್ಟ್ರೋಫಿ ಟ್ರೈನಿಂಗ್, ಎಂಡ್ಯೂರೆನ್ಸ್ ಟ್ರೈನಿಂಗ್. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಸ್ಟ್ರೆಂತ್ ಟ್ರೈನಿಂಗ್ ಅಂದ್ರೆ 1 to 5 ರೆಪ್ ರೇಂಜ್ ನ ವಿತ್ ಹೆವಿ ವೆಯ್ಟ್ ಹೊಡೆದ್ರೆ ಅದನ್ನ ಸ್ಟ್ರೆಂತ್ ಟ್ರೈನಿಂಗ್ ಅಂತಾರೆ. 6 to 15 ರೆಪ್ ಅಲ್ಲಿ ಮಾಡಿದ್ರೆ ಅದನ್ನ ಹೈಪರ್ಟ್ರೋಫಿ ಟ್ರೈನಿಂಗ್ ಅಂತಾರೆ. ಹೈಪರ್ಟ್ರೋಫಿ ಟ್ರೈನಿಂಗ್ ಅಂದ್ರೆ ಇನ್ಕ್ರೀಸಿಂಗ್ ಮಸಲ್ ಸೆಲ್ಸ್. ನಿಮ್ ಮಸಲ್ ಸೈಜು, ನಿಮ್ ಮಸಲ್ ಮಾಸ್ ಜಾಸ್ತಿ ಆಗ್ಬೇಕು ಅಂತಂದ್ರೆ ನೀವು ಹೈಪರ್ಟ್ರೋಫಿ ಟ್ರೈನಿಂಗ್ ಮಾಡಬೇಕು. ಸ್ಟ್ರೆಂತ್ ಟ್ರೈನಿಂಗ್ ಯಾರು ಮಾಡ್ತಾರೆ, ಹೈಪರ್ಟ್ರೋಫಿ ಟ್ರೈನಿಂಗ್ ಯಾರು ಮಾಡ್ತಾರೆ? ಸ್ಟ್ರೆಂತ್ ಟ್ರೈನಿಂಗ್ ಯಾರು ಮಾಡ್ತಾರೆ ಅಂದ್ರೆ ಪವರ್ ಲಿಫ್ಟರ್ಸ್ ಮಾಡ್ತಾರೆ. ಪವರ್ ಲಿಫ್ಟರ್ಸ್ಗೆ ಅವ್ರ ಮಸಲ್ ಮೇಲೆ ಫೋಕಸ್ ಮಾಡಲ್ಲ, ಅವ್ರ ವೆಯ್ಟ್ ಎಷ್ಟು ಎತ್ತುತ್ತೀನಿ ಅನ್ನೋದೇ ಅವ್ರ ಫೋಕಸ್ ಇರುತ್ತೆ. ಹೈಪರ್ಟ್ರೋಫಿ ಟ್ರೈನಿಂಗ್ ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲರೂ ಹೈಪರ್ಟ್ರೋಫಿ ಟ್ರೈನಿಂಗೇ ಮಾಡೋದು. ಯಾಕಂದರೆ ಇದು ಮಾಡೋದ್ರಿಂದ ಮಸಲ್ ಮಾಸ್ ಜಾಸ್ತಿ ಆಗುತ್ತೆ, ಮಸಲ್ ಸೈಜ್ ಚೆನ್ನಾಗಿ ಗ್ರೋತ್ ಆಗುತ್ತೆ. ನೀವು ಈ ರೇಂಜ್ಗಿಂತ ಕಮ್ಮಿ ಮಾಡಿದ್ರು ಜಾಸ್ತಿ ಮಾಡಿದ್ರು ನಿಮ್ಮ ಮಸಲ್ ಗ್ರೋತ್ ಆಗುತ್ತೆ. ಬಟ್ ಮ್ಯಾಕ್ಸಿಮಮ್ ಮಾಡಬೇಕು ಅಂತಂದರೆ 6 to 15 ಇಸ್ ಅ ರೇಂಜ್. 15 ರೆಪ್ಗಿಂತ ಜಾಸ್ತಿ ಮಾಡಿದ್ರೆ ಅದನ್ನ ಎಂಡ್ಯೂರೆನ್ಸ್ ಟ್ರೈನಿಂಗ್ ಅಂತಾರೆ. ಇದನ್ನು ಯಾರು ಮಾಡ್ತಾರೆ ಅಂದರೆ ಕ್ರಿಕೆಟ್ ಪ್ಲೇಯರ್ಸು, ಫುಟ್ಬಾಲ್ ಪ್ಲೇಯರ್ಸ್ ಮಾಡ್ತಾರೆ. ಇದನ್ನು ಮಾಡೋದ್ರಿಂದ ಅವ್ರಿಗೆ ಮಸಲ್ ಬಿಲ್ಡ್ ಆಗಲ್ಲ, ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ, ಸ್ಟಾಮಿನಾ ಬಿಲ್ಡ್ ಆಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಸೆಕೆಂಡ್ ಟಿಪ್ ಏನಂದ್ರೆ ಫೋಕಸ್ ಆನ್ ಕಾಂಪೌಂಡ್ ಮೂವ್ಮೆಂಟ್ಸ್. ಅಂದ್ರೆ ನಿಮ್ಮ ಒಂದೇ ವರ್ಕೌಟ್ ಅಲ್ಲಿ 2 ಜಾಯಿಂಟ್ ವರ್ಕ್ ಆಗ್ತಿದೆ ಅಂತಂದ್ರೆ ಅದನ್ನ ಕಾಂಪೌಂಡ್ ಮೂವ್ಮೆಂಟ್ ಅಂತಾರೆ. ಲೈಕ್ ಬ್ರೆಂಚ್ ಪ್ರೆಸ್, ಸ್ಕ್ವಾಟ್ಸ್, ಡೆಡ್ ಲಿಫ್ಟ್, ಪುಷ್ ಅಪ್, ಪುಲ್ ಅಪ್, ಇದೆಲ್ಲ ಅದಕ್ಕೆ ಎಕ್ಸಾಂಪಲ್ಲು. ಲೈಕ್ ಬೆಂಚ್ ಪ್ರೆಸ್ ಮಾಡ್ಬೇಕಾದ್ರೆ ನಿಮಗೆ ಚೆಸ್ಟು, ಫ್ರಂಟ್ ಶೋಲ್ಡರ್ಸು, ಟ್ರೈಸಿಪ್ಸು ವರ್ಕ್ ಆಗುತ್ತೆ. ಎಷ್ಟೊಂದು ರಿಸರ್ಚಲ್ಲಿ ಪ್ರೂವ್ ಆಗಿದೆ. ಅಂದರೆ ಐಸೋಲೇಷನ್ ಮೂವ್ಮೆಂಟ್ ವರ್ಸಸ್ ಕಾಂಪೌಂಡ್ ಮೂವ್ಮೆಂಟ್ಸ್ ಅಂತ ರಿಸರ್ಚ್ ಮಾಡಿದಾಗ ಕಾಂಪೌಂಡ್ ಮೂವ್ಮೆಂಟ್ಸ್ ಮಾಡಿದವ್ರಿಗೆ ಮಸಲ್ ಗ್ರೋತ್ ಜಾಸ್ತಿ ಆಗಿದೆ, ಐಸೋಲೇಷನ್ ಮೂವ್ಮೆಂಟ್ ಅಂತವ್ರಿಗೆ ಅವ್ರ ಮಸಲ್ ಗ್ರೋತ್ ಕಮ್ಮಿ ಆಗಿದೆ. ಈ ಕಾಂಪೌಂಡ್ ಮೂವ್ಮೆಂಟ್ಗೂ ಐಸೋಲೇಷನ್ ಮೂವ್ಮೆಂಟ್ಗೂ ಏನು ಡಿಫರೆನ್ಸ್ ಅಂದರೆ, ಐಸೋಲೇಷನ್ ಮೂವ್ಮೆಂಟ್ ಅಂದರೆ ನಾವು ಒಂದು ಮಸಲ್ ಟ್ರೈನ್ ಮಾಡ್ತೀವಿ, ಕಾಂಪೌಂಡ್ ಮೂವ್ಮೆಂಟ್ ಅಂದರೆ ನಾವು ಮಲ್ಟಿಪಲ್ ಮಸಲ್ಸ್ ಟ್ರೈನ್ ಮಾಡ್ತೀವಿ. ಈಗ ಐಸೋಲೇಷನ್ ಮೂವ್ಮೆಂಟ್ ಅಲ್ಲಿ ನಾವು ಬರೀ ಬೈಸಿಪ್ಸ್ ವರ್ಕೌಟ್ ಮಾಡ್ತೀವಿ ಅಂದರೆ ನಮಗೆ ಬೈಸಿಪ್ಸ್ ಮಾತ್ರ ವರ್ಕ್ ಆಗುತ್ತೆ. ಈ ವರ್ಕೌಟ್ ಮಾಡೋದ್ರಿಂದ ನಿಮಗೆ ಮಸಲ್ ಗ್ರೋತ್ ಒಂದೇ ಮಸಲ್ ಆಗುತ್ತೆ. ಕಾಂಪೌಂಡ್ ಮೂವ್ಮೆಂಟ್ಸ್ ಮಾಡೋದ್ರಿಂದ ನಿಮಗೆ ಬೇರೆ ಮಸಲ್ಗೂ ಗ್ರೋತ್ ಆಗೋಕ್ಕೆ ಚಾನ್ಸು ಜಾಸ್ತಿ ಇರುತ್ತೆ. ಅಷ್ಟೇ. ನೆಕ್ಸ್ಟ್ ಟಿಪ್ ಈಸ್ ಇನ್ಕ್ರೀಸಿಂಗ್ ಸ್ಟ್ರೆಂತ್. ನೀವು ಕಾಂಪೌಂಡ್ ಮೂವ್ಮೆಂಟಲ್ಲಿ ಸ್ಟ್ರೆಂತ್ ಇನ್ಕ್ರೀಸ್ ಮಾಡೋದೇ ನಿಮ್ಮ ಫಿಟ್ನೆಸ್ ಗೋಲ್ ಆಗಿರಬೇಕು. ಯಾಕೆ ಅಂತಂದರೆ ಈ ಸ್ಟ್ರೆಂತ್ಗೂ ನಿಮ್ಮ ಮಸಲ್ ಗ್ರೋತ್ಗೂ ಒಂದು ಕೋ ರಿಲೇಷನ್ಶಿಪ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಜಿಮ್ಮಲ್ಲಿ ಒಬ್ಬ ಫಿಟ್ ಆಗಿರೋನು ವರ್ಕೌಟ್ ಮಾಡ್ತಿರ್ತಾನೆ ಅಂತ ಅಂದ್ಕೊಳ್ಳಿ. ಅವ್ನು ಯಾವತ್ತು 2.5 kg 5 kg ಲಿಫ್ಟ್ ಮಾಡ್ತಿರಲ್ಲ. ಅದೇ ಲಾಜಿಕ್ಕೆ ಇಲ್ಲಿ ಅಪ್ಲೈ ಆಗುತ್ತೆ. ಒಂದು ಲೆಕ್ಕದಲ್ಲಿ ಯೋಚನೆ ಮಾಡಿದ್ರೆ ಅದು ನಿಜ ಅಂತ ಕೂಡ ಅನಿಸುತ್ತೆ. ಈಗ 5 kg ಲಿಫ್ಟ್ ಮಾಡೋನ ಕೈ ಚಿಕ್ಕದಾಗೇ ಇರುತ್ತೆ, ಕಂಪೇರ್ ಮಾಡಿದ್ರೆ 15 kg ಅವನಿಗೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಜಿಮ್ಮಲ್ಲಿ ಎಷ್ಟೊಂದು ಜನ ಲೈಟ್ ವೆಯ್ಟಲ್ಲೇ ಮಾಡ್ತಿರ್ತಾರೆ. ಯಾಕೆ ಅಂತಂದರೆ ಲೈಟ್ ವೆಯ್ಟ್ ಮಾಡಿದಾಗ ಎಕ್ಸೆಸ್ ಬ್ಲಡ್ ಇರುತ್ತೆ, ಅದೆಲ್ಲ ನಮ್ಮ ಮಸಲ್ಗೆ ಹೋಗಿ ಸ್ಟೋರ್ ಆಗಿ ಅದು ಪಂಪ್ ಆಗಿ ಇನ್ನೂ ಬೆಟರಾಗಿ ಕಾಣುತ್ತೆ ನಿಮ್ಮ ಮಸಲ್ಲು. ಬಟ್ ಅದೇನೇ ಪಂಪ್ ಆಗಿ ಏನೇ ಬೆಟರಾಗಿ ಕಾಣಿದ್ರು 15 ಮಿನಿಟ್ಸ್ ಇರುತ್ತೆ. ಇದರಿಂದ ನಿಮಗೆ ಫ್ಯಾಟ್ ಕೂಡ ಸ್ಟೋರ್ ಆಗಲ್ಲ, ನಿಮ್ಮ ಮಸಲ್ ಕೂಡ ಗ್ರೋತ್ ಆಗಲ್ಲ. ಬರೀ 15 ನಿಮಿಷ ಪಂಪ್ಗೋಸ್ಕರ ನಿಮ್ಮ ಲಾಂಗ್ ಟರ್ಮ್ ಗೋಲ್ನ ಹಾಳು ಮಾಡ್ಕೊಂಬಿಡಿ. ನೀವೇನಾದರೂ ಲೈಟ್ ವೆಯ್ಟ್ ಎತ್ತುತ್ತೆ ಅಂದರೆ ಇನ್ಮೇಲೆ ಇನ್ಕ್ರೀಸ್ ಮಾಡಿ. 4th ಟಿಪ್ ಈಸ್ ಕೌಂಟಿಂಗ್ ಕ್ಯಾಲೋರೀಸ್. ಅಷ್ಟೊತ್ತಿಂದ ನಾನು ಬರೀ ವರ್ಕೌಟ್ ಬಗ್ಗೆನೇ ಮಾತಾಡ್ತಿದ್ದೀನಿ, ಈಗ ಡಯಟ್ ಬಗ್ಗೆ ಹೇಳ್ತೀನಿ. ನಮ್ಮೆಲ್ಲರ ಬಾಡಿಗೂ ಒಂದು ಮೇಂಟೆನೆನ್ಸ್ ಕ್ಯಾಲೋರೀಸ್ ಅಂತ ಇರುತ್ತೆ. ಆ ಕ್ಯಾಲೋರೀಸ್ ತಿಂದರೆ ನಾವು ಹಂಗೆ ಇರ್ತೀವಿ, ಅದಕ್ಕಿಂತ ಜಾಸ್ತಿ ತಿಂದರೆ ಮಸಲ್ ಗೇನ್ ಆಗ್ತೀವಿ, ಅದಕ್ಕಿಂತ ಕಮ್ಮಿ ತಿಂದರೆ ಫ್ಯಾಟ್ ಲಾಸ್ ಆಗ್ತೀವಿ. ನಾವೇನೇ ತಿಂದರೂ, ಪೀನಟ್ ಬಟರ್ ತಿನ್ನಲಿ, ಮೊಟ್ಟೆ ತಿನ್ನಲಿ, ಬಾಳೆಹಣ್ಣು ತಿನ್ನಲಿ, ಏನೇ ತಿಂದ್ರೂ ನಮ್ಗೆ ಆ ಕ್ಯಾಲೋರಿ ನಂಬರ್ ಗೊತ್ತಿಲ್ಲ ಅಂತಂದರೆ ನಮ್ಮ ಗೋಲ್ನ ನಾವು ಅಚೀವ್ ಮಾಡೋಕ್ಕಾಗಲ್ಲ. ನೀವೇನೇ ಗ್ರೀನ್ ಟೀ ಕುಡಿದ್ರು ಅಷ್ಟೇ, ಏನೇ ಎಕ್ಸಸೈಸ್ ಮಾಡಿದ್ರು ಅಷ್ಟೇ, ನಿಮ್ಗೆ ಆ ಕ್ಯಾಲೋರಿ ನಂಬರ್ ಗೊತ್ತಿರಬೇಕು. ಯಾಕೆಂದರೆ ನಾನು ಸ್ಟಾರ್ಟಿಂಗ್ ಒಂದು 6 months ನಂಗೆ ಇದ್ರ ಬಗ್ಗೆ ಏನೋ ನಾಲೆಡ್ಜ್ ಇರಲಿಲ್ಲ. ರಿಸಲ್ಟ್ ಬರ್ತಿತ್ತು, ಸಡನ್ನಾಗಿ ಸ್ಟಾಪ್ ಆಗ್ತಿತ್ತು. ಆವಾಗ ಗೊತ್ತಾಯಿತು ಇದನ್ನ ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಆವಾಗ ನಮಗೆ ರಿಸಲ್ಟ್ ಸಿಗುತ್ತೆ ಅಂತ. ನೀವು ವೆಯ್ಟ್ ಗೇನ್ ಮಾಡಬೇಕು ಅಂತಿರ್ತೀರ, ಯಾರಾನು ಬಂದು ನೀವು ಪೀನಟ್ ಬಟರ್ ತಿನ್ನು, ಬಾಳೆಹಣ್ಣು ತಿನ್ನು, ಮೊಟ್ಟೆ ತಿನ್ನು ಅಂತಂದರೆ ಅವನಿಗೆ ಕೇಳಿ ಮೊಟ್ಟೆಲಿ ಎಷ್ಟು ಕ್ಯಾಲೋರೀಸ್ ಇರುತ್ತೆ ಅಂತ. ನಿಮಗೆ ಕ್ಯಾಲೋರಿ ಗೊತ್ತಿದ್ರೆ ನಿಮಗೆ ಲಾಂಗ್ ರನ್ನಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ನೀವೇನು ತಿನ್ನಬೇಕು, ಎಷ್ಟು ತಿನ್ನಬೇಕು ಅಂತ ನಿಮ್ಗೆ ಗೊತ್ತಿದ್ರೆ ಅದು ನಿಮಗೆ ಕನ್ಸಿಸ್ಟೆಂಟಾಗಿ ನೀವು ವರ್ಕೌಟ್ ಮಾಡೋದ್ರಿಂದ, ಒಳ್ಳೆ ಡಯಟಲ್ಲಿ ಇರೋದ್ರಿಂದ ನಿಮಗೆ ರಿಸಲ್ಟು ಬೇಗ ಸಿಗುತ್ತೆ. ಲಾಸ್ಟ್ 5th ಫೈನಲ್ ಆ್ಯಂಡ್ ಬೋನಸ್ ಟಿಪ್ ಏನು ಅಂದರೆ,
ಕನ್ಸಿಸ್ಟೆನ್ಸಿ, ಪರ್ಫೆಕ್ಷನ್. ನೀವು ವರ್ಕೌಟ್ ಮಾಡ್ತೀರಾ, ರೆಗ್ಯುಲರ್ ಆಗಿ ಮಾಡಬೇಕು. ಡಯಟಲ್ಲಿ ಇರ್ತೀರಾ, ರೆಗ್ಯುಲರ್ ಆಗಿರಬೇಕು. ಅಂದರೆ ಎಷ್ಟೊಂದು ಜನಕ್ಕೆ ಆಗುತ್ತೆ, ಏನಾಗುತ್ತೆ ಅಂತಂದರೆ ಹೋಗ್ತಾ ಇರ್ತೀವಿ, ಒಂದಿನ ಮಿಸ್ ಆಗುತ್ತೆ, ಅದು 3 ದಿನ ಆಗುತ್ತೆ, ಆಮೇಲೆ ಅದು 1 ತಿಂಗಳು ತನಕನೂ ಆಗುತ್ತೆ. ಬಟ್ ಏನಂದರೆ ಕನ್ಸಿಸ್ಟೆನ್ಸಿ ಇರಬೇಕು. ನೀವು ಅಟ್ಲೀಸ್ಟ್ ಒಂದಿನ ವರ್ಕೌಟ್ಗೆ ಹೋಗಿಲ್ಲ ಅಂದರೂ ನಿಮ್ಮ ಡಯಟಲ್ಲಿ ನೀವು ಕಾನ್ಷಿಯಸ್ ಆಗಿರಬೇಕು. ನಿಮ್ಮ ಡಯಟ್ ಏನು ಮಾಡ್ತಿದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಬೇಕು. ವರ್ಕೌಟ್ಗೆ ಹೋಗಿಲ್ಲ ಅಂತಂದರು ಅವಾಗ ನಿಮಗೆ ನೆಕ್ಸ್ಟ್ ಜಿಮ್ಗೆ ಹೋಗೋಕ್ಕೂ ಇದಾಗುತ್ತೆ. ನಾನು ತಿಂತಾ ಇದ್ದೀನಿ, ವರ್ಕೌಟ್ ಮಾಡಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತಂದರೆ ಜಿಮ್ಗೆ ಹೋದರೆ ವಸಲ್ ಗೇನ್ ಆಗಬೇಕು ಅಂತಂದರೆ ಬಾಯ್ಲ್ಡ್ ಫುಡ್ಸೇ ತಿನ್ನಬೇಕು, ನೀರು ಜಾಸ್ತಿ ಕುಡಿಬಾರ್ದು, ಏನೇನೋ ಅಂತ ಅಂದ್ಕೊಂಡಿದ್ದಾರೆ. ಅದೆಲ್ಲ ಮಿತ್ತು. ನೀವು ಬಿರಿಯಾನಿ ತಿಂದು ಕೂಡ ನೀವು ವೆಯ್ಟ್ ಲಾಸ್ ಮಾಡ್ಬೋದು. ನಿಮಗೆ ಬಿರಿಯಾನಿದು ಕ್ಯಾಲರಿ ಗೊತ್ತಿರಬೇಕು, ಓವರ್ ಆಲ್ ಕ್ಯಾಲರಿ ಎಷ್ಟು ತಿನ್ನಬೇಕು ಅಂತ ನಿಮಗೆ ಗೊತ್ತಿರಬೇಕು ಅಷ್ಟೇ. ಈ ಫಿಟ್ನೆಸ್ ಅನ್ನೋದು ಅದು ನಮ್ಮ ಲೈಫಲ್ಲ, ನಮ್ಮ ಲೈಫಲ್ಲಿ ಅದೊಂದು ಪಾರ್ಟು. ಸಸ್ಟೈನಬಿಲಿಟಿ ಅನ್ನೋದು ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಕೆಲವೊಬ್ಬರಿಗೆ 3 ದಿನ ಜಿಮ್ಗೆ ಹೋಗೋಕ್ಕಾಗುತ್ತೆ, ಕೆಲವೊಬ್ಬರಿಗೆ 4 ದಿನ ಹೋಗೋಕ್ಕಾಗುತ್ತೆ. 4 ದಿನ ಹೋದ್ರೂ ಕೂಡ ಕನ್ಸಿಸ್ಟೆಂಟಾಗಿ ಒಂದು ಸ್ವಲ್ಪ ತಿಂಗಳು ಹಂಗೇ ಹೋದರೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಅದ್ರ ಜೊತೆ ನೀವು ಪ್ರಾಪರ್ ಡಯಟಲ್ಲಿ ಇರಬೇಕು. ಮತ್ತು ಇನ್ನೊಂದು ಟಿಪ್ ಏನು ಹೇಳ್ತೀನಿ ಅಂತಂದರೆ, ಎಲ್ರಿಗೂ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿಲ್ಲದೆ ಇರೋರಿಗೆ, ನೀವು ಏನಾದರೂ ತಿನ್ನಿ, ಆಯಿಲ್ ಐಟಮ್ಸ್ ತಿನ್ನಬಾರ್ದು, ಮೈದಾದಲ್ಲಿ ಮಾಡಿರೋ ಐಟಮ್ಸ್ ತಿನ್ನಬಾರ್ದು, ಮತ್ತು ಸಕ್ಕರೆಯಲ್ಲಿ ಮಾಡಿರೋ ಐಟಮ್ಸ್ ತಿನ್ನಬಾರ್ದು. ಇವು 3 ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ರಿಸಲ್ಟ್ ಸಿಕ್ಬಿಡುತ್ತೆ. ಸೊ ನೀವು ಏನೇ ಮಾಡಿದ್ರೂ ಕನ್ಸಿಸ್ಟೆಂಟಾಗಿ ಮಾಡಬೇಕು, ಪರ್ಫೆಕ್ಟ್ ಪ್ಲ್ಯಾನಿಂಗ್ ಇರಬೇಕು. ನಾನು ಇಷ್ಟೇ ತಿಂತೀನಿ, ಏನಾದರೂ ತಿನ್ನಲ್ಲ ಅನ್ನೋ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಸೊ ಕನ್ಸಿಸ್ಟೆನ್ಸಿನೇ ನಿಮ್ಮ ಪವರು. ಜಿಮ್ಗೆ ಹೋಗೋದಾಗಲಿ ಡಯಟಲ್ಲಿ ಇರೋದಾಗಲಿ ಕನ್ಸಿಸ್ಟೆಂಟ್ ಆಗಿರಬೇಕು, ಆವಾಗ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ವಿಡಿಯೋಗೆ ಒಂದು 100 ಲೈಕ್ ಆದರೂ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಟ್ಲೀಸ್ಟ್ ಏನೂ ಕೇಳ್ತಾ ಇಲ್ಲ, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು 100 ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಮತ್ತೆ ಭೇಟಿಯಾಗೋಣ.